ಯಾವ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ಸಿಲುಕ್ಸಕ್ಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಕರ್ನಾಟಕದ ವಿರೋಧ ಪಕ್ಷಗಳಿದ್ದಾವೆ ಅನ್ನೋದು ಪ್ರತಿದಿನ ಸಾಬೀತಾಗ್ತಾನೆ ಹೋಗ್ತಾ ಇದೆ. ಪ್ರೂಫ್ನ ಈಗ HD ಕುಮಾರಸ್ವಾಮಿ ಅವರು ತರಬೇಕಿಲ್ಲ ಅಂತಂದರೆ ಅವರ ಕ್ರೆಡಿಬಿಲಿಟಿಗೆ ಧಕ್ಕೆ ಬರುತ್ತೆ. HD ಕುಮಾರಸ್ವಾಮಿ ಅವರು ಒಂಥರ ಜೋಕರ್ ಥರ ಬರ್ತಾರೆ. ನಮಸ್ತೆ, ಜನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರು ಫೋನ್ ಕದ್ದಾಲಿಸೋದಕ್ಕೆ ಶುರು ಮಾಡಿದಾರಂತೆ. ಅಂದರೆ ಫೋನ್ ಟ್ಯಾಪಿಂಗ್ನ ಹೊಸ ಒಂದು ವಿವಾದ ಈಗ ಶುರುವಾಗಿದೆ. ಅದನ್ನು ಯಾರು ಶುರು ಮಾಡಿರೋದು? ಸಿದ್ದರಾಮಯ್ಯನವರು DK ಶಿವಕುಮಾರ್ ಮತ್ತು ಅವರ ಆಪ್ತ ಶಾಸಕರ ಫೋನ್ನ ಕದ್ದು ಆಲಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿರೋದು HD ಕುಮಾರಸ್ವಾಮಿ ಅವರು. ಈ ಕರ್ನಾಟಕದಲ್ಲಿ ಅಲ್ಪಕಾಲಕ್ಕೆ ಕೆಲವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ HD ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದ ಒಂದೊಂದು ನಡೆ ಕೂಡ ಗೊತ್ತಿರುತ್ತೆ. ಅಷ್ಟು ಚಾಣಾಕ್ಷ ರಾಜಕಾರಣಿ ಮತ್ತು ಕೆಲಸದಲ್ಲಿ ಅಷ್ಟು ಸೂಕ್ಷ್ಮತೆ ಇರತಕ್ಕಂಥ ರಾಜಕಾರಣಿ ಈ ಆಪಾದನೆ ಮಾಡಿದ್ದಾರೆ. ಇಂಥ HD ಕುಮಾರಸ್ವಾಮಿ ಅವರು ಆಪಾದನೆ ಮಾಡಿದ ಬೆನ್ನಲ್ಲೇ ಈ ಸಿದ್ದರಾಮಯ್ಯನವರು ಮತ್ತು ಈ DK ಶಿವಕುಮಾರ್ ಅವರು ಪರಸ್ಪರವಾಗಿ ಮಾತಾಡ್ಕೊಂಡು ಇದರಲ್ಲಿ ಸಿದ್ದರಾಮಯ್ಯನವ್ರು ಏನು ತಪ್ಪಿಲ್ಲ, ಸಿದ್ದರಾಮಯ್ಯವ್ರಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಸಿದ್ದರಾಮಯ್ಯನವರಿಗೆ ಆ ಥರ ಮಾಡೋ ಅವಕಾಶವೇ ಇಲ್ಲ, ಏನೇ ವಿಷಯ ಇದ್ರೆ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ ಅಂತ DK ಶಿವಕುಮಾರ್ ಹೇಳ್ತಾರೆ. ಸಿದ್ದರಾಮಯ್ಯನವರು ನೇರ HD ಕುಮಾರಸ್ವಾಮಿ ಅವರಿಗೇನೆ ಇಂಥ ಕೆಲಸ ಮಾಡೋದರಲ್ಲಿ HD ಕುಮಾರಸ್ವಾಮಿ ಅವರೇ ಮೇಲ್ಗೈ, ಇಂಥ ಕೆಲಸಗಳನ್ನು ಸಾಕಷ್ಟು ಬಾರಿ ಅವರೇ ಮಾಡಿದ್ದಾರೆ, ಹಾಗಾಗಿ ಅವರ ಅನುಭವದ ಮೇಲೆ ಈ ಮಾತಾಡ್ತಿದ್ದಾರೆ ಅಂತೇಳಿ ತಿರುಗೇಟು ನೀಡಿದ್ದಾರೆ. ಇದು ಒಂದು ರಾಜಕೀಯ ಆಯಾಮ. ನಮ್ಮ ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ಹೀಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಥವಾ ಒಂದು ದೇಶದ ಪ್ರಧಾನಮಂತ್ರಿ ಯಾರ್ದಾದ್ರೂ ಕೂಡ ಫೋನ್ನ ಕದ್ದು ಆಲಿಸ್ಬೋದಾ, ಪ್ರೈವೇಸಿ ಅನ್ನೋದಿಲ್ವಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅದಕ್ಕೆ ಏನು ಹೇಳುತ್ತೆ ಆ್ಯಕ್ಟ್ಗಳು, ಆ ಥರ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ. ಆ ಸಾಧ್ಯತೆ ಹಿನ್ನೆಲೆಯಲ್ಲಿ ನೋಡೋದಾದರೆ ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885 ಸೆಕ್ಷನ್ 5 ಸಬ್ಸೆಕ್ಷನ್ 2 ಪ್ರಕಾರ ಮುಖ್ಯಮಂತ್ರಿ ಈ ಕೆಲಸ ಮಾಡಬಹುದು ಅಂತ ಹೇಳುತ್ತೆ. ಅದು ಯಾವಾಗ ಆ ಥರ ಕೆಲಸಗಳನ್ನು ಯಾವಾಗ ಮಾಡ್ಬೋದು ಅಂತಂದರೆ, ಭಾಳ ಕ್ರೂಷಿಯಲ್ ಟೈಮಲ್ಲಿ, ತುಂಬ ರಾಜ್ಯಕ್ಕೆ ಭಾಳ ಏನೋ ಗಂಡಾಂತರ ಕಾದಿದೆ, ಇದನ್ನು ನಾವು ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ನಮಗೆ ಭಾಳ ತಪ್ಪಾಗಿ ಹೋಗ್ಬಿಡುತ್ತೆ ಅನ್ನೋ ತುಂಬ ವಿಶೇಷವಾದ ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಈ ಕೆಲಸ ಮಾಡ್ಬೋದು. ಆಗ ಕೂಡ ಅವರು ನೇರವಾಗಿ ಮಾಡ್ಬೋದಾ? ಅದನ್ನು ಕೂಡ ನೇರವಾಗಿ ಮಾಡೋಂಗಿಲ್ಲ. ರಾಜ್ಯ ಗೃಹ ಸಚಿವಾಲಯದ ಸೆಕ್ರೆಟರಿ ಅನುಮತಿ ಪಡ್ಕೊಬೇಕು. ಒನ್ಸ್ ಅಗೇನ್ ರಾಜ್ಯ ಗೃಹ ಸಚಿವಾಲಯ ಅನ್ನೋದು ಕೂಡ CM ಅಂಡರಲ್ಲೇ ಇರುತ್ತೆ. ಯಾವೆಲ್ಲ ಸ್ವಾಯತ್ತ ಸಂಸ್ಥೆಗಳು ಅಂತ ಗುರುತಿಸ್ಕೊಂಡ್ರೂ ಕೂಡ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಅಂಡರಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ರಾಜ್ಯ ಗೃಹ ಸಚಿವಾಲಯ. ಅಲ್ಲಿಯ ಸೆಕ್ರೆಟರಿ ಅನುಮತಿ ಪಡ್ಕೋಬೇಕಾಗತ್ತೆ. ಅದಾದ ನಂತರ ಅದ್ರ ಜೊತೆಗೆ ಕೇಂದ್ರ ಯೂನಿಯನ್ ಅಲ್ಲಿಯ ಇನ್ಫಾರ್ಮೇಷನ್ ಇದೆಯಲ್ಲ, ಅವ್ರದ್ದೊಂದು ಅನುಮತಿ ಪಡ್ಕೊಬೇಕಾಗತ್ತೆ. ಅದಾದ ನಂತರನೂ ಕೂಡ ಒಂದು ರಿವ್ಯೂ ಕಮಿಟಿ ಅಂತ ಇರುತ್ತೆ. ಆ ರಿವ್ಯೂ ಕಮಿಟಿ ಇವರೆಲ್ಲ ಯಾವುದಕ್ಕೆ ಅನುಮತಿ ಇವರು ಕೇಳಿದ್ದಾರೆ, ಯಾವ ಫೋನ್ನ ನಾವು ಆಲಿಸ್ಬೋದು ಅವ್ರಿಗೆ ಗೊತ್ತಿಲ್ಲದಂಗೆ ಅಂತೇಳಿ ಕಾರಣಗಳನ್ನು ಕೇಳ್ತಾ ಹೋಗುತ್ತೆ. ಆ ರಿವ್ಯೂ ಕಮಿಟಿ ಮುಂದೆ ನಾವು ಅದಕ್ಕೆ ಕಾರಣಗಳನ್ನು ಕೊಡಬೇಕು. ಅಷ್ಟೆಲ್ಲ ಕಾರಣಗಳನ್ನು ಕೊಡಲಿಲ್ಲ ಅಂತಂದರೆ ಇವರು ಸಿಗಾಕಂತಾರೆ. ಇದು ಕಾನೂನಾತ್ಮಕವಾದ ವಿಚಾರ. ಇಷ್ಟು ವಿಚಾರಗಳನ್ನು ದಾಟಿ ಮುಂದೆ ಹೇಳೋದಾದರೆ, ಸಿದ್ದರಾಮಯ್ಯನವರಿಗೆ ಈ ಥರದೊಂದು ದರ್ದು ಈಗ ಇದೆಯಾ? HD ಕುಮಾರಸ್ವಾಮಿ ಅವರು ಮಾಡ್ತಿರ್ತಕ್ಕಂಥ ಆರೋಪ ಸತ್ಯಕ್ಕೆ ಹತ್ತಿರವಾಗಿದೆಯಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ನಾವು ಮೊದಲೇ ಸುಮಾರು ಕಳೆದ ಒಂದೂವರೆ ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ. DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್, ಈ ಥರ ಹೆಡ್ಲೈನ್ಗಳನ್ನು ಎಷ್ಟು ಸರಿ ಹಾಕಿದೀವೋ ನಮಗೆ ಲೆಕ್ಕ ಇಲ್ಲ. ಅಷ್ಟು ಸರಿ DK ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ದೊಡ್ಡ ಬೆಂಕಿ ಕತ್ಕೊಂಡು ಉರಿತಾ ಇದೆ, ಭಾಳ ದೊಡ್ಡ ಜಗಳ ಆಗ್ತಾ ಇದೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ಅದು ಕೂಡ ಯಾರು? ವಿರೋಧ ಪಕ್ಷದ JDSನವರು ಮತ್ತು BJPಯವರು. ಅದರ ನಡುವೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ DK ಶಿವಕುಮಾರ್ ಖುದ್ದು ಅವರನ್ನೇ ಮತ್ತು ಸಿದ್ದರಾಮಯ್ಯ ಖುದ್ದು ಅವರ ಬೆಂಬಲಿಗರನ್ನೇ ಅದಕ್ಕೆ ಪುಷ್ಟಿ ಕೊಡೋ ಥರದಲ್ಲಿ ನಡ್ಕೊಂತಾರೆ. ಅದು ನಮಗೆ ಹಿನ್ನೆಲೆಯಲ್ಲಿ ನೋಡೋದಾದರೆ, ಹೌದಲ್ವಾ, HD ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಆರೋಪ ನಿಜ ಇರಬಹುದು. ಎಲ್ಲಿ DK ಶಿವಕುಮಾರ್ ಮತ್ತು ಅವರ ಆಪ್ತ ಶಾಸಕರು ಸೇರ್ಕೊಂಡು ಎಲ್ಲಿ ಬಂಡಾಯ ಹೇಳೋಂಥ ಒಂದು ಪ್ಲಾನ್ ಮಾಡ್ತಾ ಇರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ CM ತಮ್ಮ ಪರಮೋಚ್ಚ ಅಧಿಕಾರವನ್ನು ಉಪಯೋಗಿಸಿ ರಾಜ್ಯ ಗೃಹ ಸಚಿವಾಲಯದ ಮೇಲೆ ಪ್ರಭಾವ ಬೀರಿ ಫೋನ್ಗಳನ್ನು ಯಾಕೆ ಟ್ಯಾಪ್ ಮಾಡಿರಬಾರ್ದು ಅನ್ನೋ ಒಂದು ಅನುಮಾನ ಕಾಡುತ್ತೆ. ಆದರೆ ಈ ಅನುಮಾನ ನಿಜನಾ, ಬರೀ ಅನುಮಾನವಾ ಅಥವಾ ನಿಜನಾ ಅನ್ನೋದನ್ನು ತನಿಖೆ ಮಾಡೋದು ಮಾತ್ರ ಮುಂದೆ ಬರುತ್ತೆ. ಅದಕ್ಕೆ ತನಿಖೆ ಮಾಡೋದು ಯಾರು? ಇದನ್ನು ತನಿಖೆ ಆಗುತ್ತೋ ಬಿಡುತ್ತೋ, ಅಥವಾ ಇದನ್ನು ಇವತ್ತಿನ ಸುದ್ದಿಯಾಗಿ ಇವತ್ತೇ ಸತ್ತೋಗಿ ನಾಳೆ ಬೇರೆ ಸುದ್ದಿ ಬರುತ್ತೋ, ಅದು ಬೇರೆ ವಿಚಾರ. ಇದರ ಹಿನ್ನೆಲೆಯಲ್ಲಿ ಫೋನ್ ಕದ್ದಾಲಿಕೆಯಲ್ಲಿ ಕೆಲವು ಹಿಸ್ಟ್ರಿ ಇದೆ. ಅದಕ್ಕೆ ಆ ಹಿಸ್ಟ್ರಿ ಪ್ರಕಾರ ನೋಡೋದಾದರೆ 1988ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಫೋನ್ ಕದ್ದಾಲಿಕೆ ಅನ್ನೋ ವಿಚಾರಕ್ಕೋಸ್ಕರನೇ ಅವರು CM ಸ್ಥಾನವನ್ನು ಕಳ್ಕೋಬೇಕಾಯಿತು. ಅದು ಕೇವಲ ಆರೋಪಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ. ಇವಾಗ HD ಕುಮಾರಸ್ವಾಮಿ ಅವರು ಹೇಳೋದಲ್ಲ, ಸಿದ್ದರಾಮಯ್ಯನವರು ಫೋನ್ ಕದ್ದಾಲಿಸ್ತಾ ಇದ್ದಾರೆ, ಹಂಗಾಗಿ ಅವರು ರಾಜೀನಾಮೆ ಕೊಡಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಆ ಥರ ಆಗಿದ್ದಲ್ಲ. ರಾಮಕೃಷ್ಣ ಹೆಗಡೆ ಅವರು ಅವರೇ ಹೇಳ್ಕೊಂಡಂತೆ ಅವರೊಬ್ಬ ಮೌಲ್ಯಾಧಾರಿತ ರಾಜಕಾರಣಿ. 1988, 90 ಆ ಇಸ್ವಿಗಳಲ್ಲಿ ಮೌಲ್ಯಗಳು ಇನ್ನೂ ಬದುಕಿದ್ವು, ಜೀವಂತವಾಗಿದ್ದು. ಈಗ 2026ನೇ ಇಸ್ವಿಗೆ ಮೌಲ್ಯ ಅಂತಂದರೆ ಜನ ನಗಾಡಂಗಾಗಿದೆ.
ಆದರೆ 1988, 90, 95 ಇಸ್ವಿಯಲ್ಲಿ ಮೌಲ್ಯಗಳು ಇನ್ನು ಜೀವಂತವಾಗಿದ್ದು. ಆ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೌಲ್ಯಾಧಾರಿತ ರಾಜಕಾರಣಿ ಅಂತಲೇ ಹೆಸರು ಮಾಡೋದಂಥವರು. ಅಂಥ ರಾಜಕಾರಣಿ ಕೂಡ ಕೇವಲ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಲಿಲ್ಲ ಅವರು ಅವ್ರ ಮೇಲೆ ಆರೋಪವನ್ನು ಸಾಬೀತು ಮಾಡಲಾಯಿತು. ಸಾಬೀತು ಮಾಡಿದ ನಂತರದಲ್ಲೂ ರಾಜೀನಾಮೆ ಕೊಟ್ಟರು. ಹೆಂಗೆ ಸಾಬೀತು ಮಾಡಿದ್ರು? ಅವ್ರು ಸಾಬೀತು ಮಾಡಿದ್ದು ಹೆಂಗೆ ಅಂತಂದರೆ, ಅವರ ಜೊತೆಗೆ ಯಾರು ಆರೋಪ ಮಾಡಿದ್ದು, ಇದೇ ಎಚ್ ಡಿ ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ದೇವೇಗೌಡರು ಮತ್ತು ರಾಮಕೃಷ್ಣ ಹೆಗಡೆ ಅವರ ನಡುವೆ ದೊಡ್ಡ ರಾಜಕೀಯ ಸಂಘರ್ಷ ನಡೀತಾ ಇತ್ತು ಆ ಕಾಲದಲ್ಲಿ ಎಚ್ ಡಿ ದೇವೇಗೌಡರು ಆರೋಪ ಮಾಡ್ತಾರೆ, ನಮ್ಮ ಬಳಗದ ಎಲ್ಲ ಸದಸ್ಯರುಗಳ ಫೋನ್ಗಳನ್ನು ಕದ್ದು ಆಲಿಸ್ತಾ ಇದ್ದಾರೆ. ಯಾರು? ಈ ರಾಮಕೃಷ್ಣ ಹೆಗಡೆ, CM ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಅವರು ಅಂತ ದೇವೇಗೌಡರು ಆರೋಪ ಮಾಡ್ತಾರೆ. ಅವ್ರು ಆರೋಪ ಮಾಡಿದ್ದು ಅಷ್ಟೇ, ಆದರೆ ಅದಕ್ಕೆ ಬಲ ತುಂಬಿದ್ಯಾರು? ಅದಕ್ಕೆ ಬಲ ತುಂಬಿದ್ದು ಈಗಲೂ ಕೂಡ ಭಾಳ ವಿವಾದಾತ್ಮಕ ವ್ಯಕ್ತಿ, ನೇರ ನಿಷ್ಠೂರ ವ್ಯಕ್ತಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಲರ್ಫುಲ್ ವ್ಯಕ್ತಿ ನಮ್ಮ ಇಂಡಿಯಾದಲ್ಲಿ ಮತ್ತೊಬ್ಬ ಸಾಧ್ಯನೇ ಇಲ್ಲ. BJPಲೇ ಇದ್ದು ಮೋದಿನ ಹೆಗ್ಗಾಮುಗ್ಗ ಬೈತಕ್ಕಂಥ ಏಕೈಕ ವ್ಯಕ್ತಿ ಅಂತದ್ದು ಸುಬ್ರಹ್ಮಣ್ಯ ಸ್ವಾಮಿ. ಜನತಾ ಪಕ್ಷದಲ್ಲಿ ಆಗಲೂ ಕೂಡ ಜನತಾ ಪಕ್ಷದಲ್ಲಿ ಇದ್ದಂತಹ ಸುಬ್ರಹ್ಮಣ್ಯ ಸ್ವಾಮಿ ನೇರವಾಗಿ DIG ಕಡೆಯಿಂದ ಆರ್ಡರ್ಗಳನ್ನು ತಗೊಂತಾರೆ. ಅಲ್ಲಿ ಆದೇಶಗಳಾಗಿರ್ತದೆ, ಆದೇಶಗಳ ಕಾಪಿಗಳು ತಗೊಂತಾರೆ. ಯಾವ ರಾಮಕೃಷ್ಣ ಹೆಗಡೆ ಅವರು DIGಗೆ ಆದೇಶ ಮಾಡಿರ್ತಾರಲ್ಲ, ನಮಗೆ ಈ ಥರದ ಫೋನ್ಗಳನ್ನು ಕದ್ದು ಆಲಿಸ್ಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ, ಅದನ್ನು ಆರ್ಡರ್ ಕಾಪಿನ ಒಂದೇ ಪ್ರೂಫ್ ತಗೊಂಬರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ. ಪ್ರೂಫ್ ತಗೊಂಬಂದು ಅದನ್ನು ಎಲ್ಲಿ ಟ್ಯಾಕ್ ಮಾಡ್ತಾರೆ, ಎಲ್ಲಿ ಮಾತಾಡ್ತಾರೆ? ಇಲ್ಲಿ ಮಾತಾಡಲ್ಲ ಅವರು, ನೇರವಾಗಿ ಸಂಸತ್ತಲ್ಲಿ ಚರ್ಚೆಗೆ ಇಡ್ತಾರೆ. ವಿಚಾರನ ಸಂಸತ್ತಲ್ಲಿ ಯಾವಾಗ ಚರ್ಚೆ ಆಗುತ್ತೋ ಆ ಚರ್ಚೆ ಬೆನ್ನಲ್ಲೇ ಇದರಲ್ಲಿ ಮುಗಿತು ಅಂತೇಳಿ ತನಿಖೆ ಆದ ತಕ್ಷಣ DIG ಮುಖಾಂತರ ತನಿಖೆ ಆದ ತಕ್ಷಣವೇ ಅನಿವಾರ್ಯವಾಗಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಫೋನ್ ಕದ್ದಾಲಿಕೆಯ ಭಾಳ ದೊಡ್ಡ ವಿಚಾರ ನಮ್ಮ ಕರ್ನಾಟಕ ರಾಜ್ಯದ್ದು. ಅದಾದ ನಂತರದಲ್ಲಿ ಎರಡನೇ ವಿಚಾರ 2018ರಲ್ಲಿ 2018-19ರಲ್ಲಿ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ ಅವರು ಯಾವ ರೀತಿ ಅಂತಂದರೆ 300ಕ್ಕೂ ಹೆಚ್ಚು ಫೋನ್ಗಳನ್ನು ಟ್ಯಾಪ್ ಮಾಡಿದ ಆರೋಪ ಇದೆ. ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಅದರಲ್ಲಿ 300 ಜನ ಯಾರ್ಯಾರು ಶಾಸಕರುಗಳು, ಗುತ್ತಿಗೆದಾರರು, ಪ್ರಭಾವಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಮಠಾಧೀಶರುಗಳು, ತಮ್ಮದೇ ಸಮುದಾಯದ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಒಕ್ಕಲಿಗ ಸಮುದಾಯದ ಪರಮೋಚ್ಚ ಮಠ ಇದೆಯಲ್ಲ, ಆ ಮಠದ ಜಗದ್ಗುರುಗಳಾದಂತಹ ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ನ ಟ್ಯಾಪ್ ಮಾಡೋದ ಆರೋಪ ಈ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲಿದೆ. ಅದಿನ್ನೂ ಕೂಡ ತನಿಖೆ ಮುಗಿದಿಲ್ಲ. ಅದು ಯಾವಾಗ ತನಿಖೆ ಮುಗಿಯುತ್ತೋ ಗೊತ್ತಿಲ್ಲ, ಆದರೆ ಆರೋಪ ಅಂತೂ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಇದ್ದೇ ಇದೆ. ಈ ಥರದ ವಿಷಯಗಳು ಸುಮಾರಿದ್ದಾವೆ. ಹೊರಗಡೆ ರಾಜ್ಯದಲ್ಲಿ, ಪಕ್ಕದ ಆಂಧ್ರದಲ್ಲಿ ಕೆ ಚಂದ್ರಶೇಖರ ರಾವ್ ಅವರು ಕೂಡ ಇದರಲ್ಲಿ ಸಿಗಾಕೊಂಡಂಥ ಫೋನ್ ಟ್ಯಾಪ್ ಕದ್ದಾಲಿಕೆಯಲ್ಲಿ. ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು ಈಗ ಭಾಳ ದೊಡ್ಡ ವಿಷಯ ಏನಲ್ಲ. ಈ ಜಾಗತಿಕ ವಿದ್ಯಮಾನಗಳು ನೋಡ್ತಾ ಇದ್ರೆ, ತಂತ್ರಜ್ಞಾನ ಬೆಳೀತಾ ಇರ್ತಕ್ಕಂಥ ಸ್ಪೀಡ್ ನೋಡ್ತಾ ಇದ್ರೆ, ಎಂತೆಂಥ ಸೈಬರ್ ಸ್ಪೀಡ್ ಇದೆ ಅಂತಂದರೆ ಅದರಲ್ಲಿ ಯಾವುದನ್ನು ಹ್ಯಾಕ್ ಮಾಡೋದು ಭಾಳ ಬೆರಳು ತುದಿಯ ಕೆಲಸ. ಅಂಥದ್ರಲ್ಲಿ ಅಂತಹ ದೊಡ್ಡ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಗೃಹ ಸಚಿವಾಲಯವನ್ನೇ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ರಾಜ್ಯದ CM ಯಾರ ಜೊತೆ ಏನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಸರ್ಕಾರದ ಸಂಸ್ಥೆಯ ಒಡೆತನದಲ್ಲಿರ್ತಕ್ಕಂತಹ ಇನ್ವೆಸ್ಟಿಗೇಷನ್ ಸಂಸ್ಥೆಗಳನ್ನೇ ನಂಬಬೇಕಾಗಿಲ್ಲ. ಇದಕ್ಕೆ ನಾನಾ ಆಯಾಮಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ, ಒಂದು ನೈತಿಕವಾಗಿ ರಾಜ್ಯದಲ್ಲಿ ಯಾರಾದರೂ ಇದ್ದಾರಾ, ಈ ದೇಶದಲ್ಲಿ ಯಾರಾದರೂ ಇದ್ದಾರಾ ಅನ್ನೋ ಪ್ರಶ್ನೆ ನಮ್ಮ ಮುನ್ನೆಲೆಗೆ ಬರುತ್ತೆ. ಯಾಕೆಂದರೆ ಒಬ್ಬ CM ಕದ್ದಾಲಿಕೆ ಅಥವಾ ಕಾಲಿಕೆ ಮಾಡುವುದು, ಕದ್ದಾಲಿಕೆ ಅನ್ನೋಕ್ಕಿಂತ ಒಬ್ಬ ರಾಜ್ಯದ CM, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇರೆ ಯಾರಾದ್ರ ಜೊತೆ ಮಾತಾಡ್ತಿರ್ತಕ್ಕಂಥ ದನಿಯನ್ನು ಅವರು ಕೇಳಬಹುದು, ಅವರ ಮಾತನ್ನು ಅವರು ಕೇಳಬಹುದು ಅನ್ನೋ ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಅದೇ ಟೆಲಿಗ್ರಾಫ್ ಆ್ಯಕ್ಟ್ ಪ್ರಕಾರ ಅವ್ರು ಕೇಳಬಹುದು. ಪ್ರತಿ ದಿವಸ ಅವರಿಗೆ ಯಾರು ಎಲ್ಲೆಲ್ಲಿ ಮಾತಾಡ್ತಾರೆ ಅಂತ ಗುಪ್ತಚರ ಇಲಾಖೆಯ ಮಾಹಿತಿಗಳು ಖಂಡಿತವಾಗಿ ಬರುತ್ತೆ. ಗುಪ್ತಚರ ಮಾಹಿತಿ ಇಲಾಖೆ ಅಂತಂದರೆ ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರು ಎಲ್ಲಿ ಹೋಗ್ತಿದ್ದಾರೆ ಅನ್ನೋ ವಿಷಯಗಳನ್ನೇ ಗುಪ್ತಚರ ಮಾಹಿತಿ ತಿಳಿಸುವಂಥದ್ದು. ಆದರೆ ಅದನ್ನು ರಾಜಕೀಯ ಕಾರಣಕ್ಕೋಸ್ಕರ ಬಳಸ್ಕೊಳ್ಳೋದಿದೆಯಲ್ಲ, ಅದು ನೈತಿಕತೆಯ ವ್ಯಾಪ್ತಿಗೆ ಬರುತ್ತೆ. ಅಂತಹ ನೈತಿಕತೆ ಇರತಕ್ಕಂಥ ರಾಜಕಾರಣಿಗಳು ನಮ್ಮಲ್ಲಿ ಇದ್ದಾರ? ಸಿದ್ದರಾಮಯ್ಯವ್ರಿಗೆ ಆ ನೈತಿಕತೆ ಇದೆಯಾ? ಈ ಹಿಂದೆ ಇದ್ದಂಥ ಬೊಮ್ಮಾಯಿ ಅವ್ರಿಗಿತ್ತ? ಆ ಹಿಂದೆ ಇದ್ದಂಥ ಯಡಿಯೂರಪ್ಪನವ್ರಿಗಿತ್ತ? ಅವಾಗ ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗಿತ್ತ? ಯಾರಿಗಿತ್ತು? ಅಂದರೆ ಈ ಥರ ನೈತಿಕತೆಯ ವಿಚಾರ ಬಂದಾಗ ನೈತಿಕತೆ ಮತ್ತು ಅಧಿಕಾರ ಇವೆರಡನ್ನೂ ಕೂಡ ಒಟ್ಟೊಟ್ಟಿಗೆ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿಗಳು ನಮ್ಮ ಮಧ್ಯೆ ಇದ್ದಾರ? ಈ ನಿಟ್ಟಿನಲ್ಲಿ ತಮ್ಮ ನೈತಿಕತೆಯನ್ನು ಸಾಬೀತು ಮಾಡ್ತಕ್ಕಂಥ ಸರದಿ ಈಗ ನಮ್ಮ ಸಿದ್ದರಾಮಯ್ಯನವ್ರದ್ದು, ನಮ್ಮ ನಾಡಿನ ಮುಖ್ಯಮಂತ್ರಿ ಇದ್ದಾರಲ್ಲ, ಅಹಿಂದ ನಾಯಕ ಸಿದ್ದರಾಮಯ್ಯನವರು, ನಮ್ಮ ಮತ್ತು DK ಶಿವಕುಮಾರ್ ನಡುವೆ ಉತ್ತಮವಾದ ಸಂಬಂಧ ಇದೆ. ನಾವು ಹಾಲು ಜೇರಿನಂತೆ ಒಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಒಡಕಿಲ್ಲ. ಅದರಲ್ಲೂ ಕೂಡ ಇತ್ತು ಅಂತಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ನಾವು ಏನಕ್ಕೂ ಬೇಕಾದ್ರೆ ತಲೆ ಒಳಗೆ ಸಿದ್ಧ. ಇನ್ನೊಂದು ಕಡೆ DK ಶಿವಕುಮಾರ್ ಏನು ಹೇಳ್ತಾರೆ ಅಂತಂದರೆ, ನಾವು ಮತ್ತು ಸಿದ್ದರಾಮಯ್ಯನವರು ಭಾಳ ಗಡಸ ಕಂಠಸ್ಯ, ನಮ್ಮಲ್ಲಿ ಯಾವುದೇ ಒಡಕಿಲ್ಲ, ನಾವು ಹೈಕಮಾಂಡ್ ಏನು ಹೇಳುತ್ತೆ ಆ ರೀತಿ ಕೇಳ್ತೀವಿ. ಅದರಲ್ಲೂ ಕೂಡ ನಮ್ಮ ಸಿದ್ದರಾಮಯ್ಯ ನಮ್ಮ ನಾಡಿನ ಹಿರಿಯ ನಾಯಕರು, ಹಿರಿಯ ಮುತ್ಸದಿ, ಅವ್ರನ್ನ ಹಾಕಿದ ಗೆರೆ ದಾಟಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ BJP ಮತ್ತು JDSನ ಈ ರೋಧನೆ ಇದೆಯಲ್ಲ, ಇದು ಕೇವಲ ಅರಣ್ಯ ರೋಧನ ಆಗುತ್ತೆ ಅಷ್ಟೇ, ಅರಣ್ಯ ಆಕ್ರಂದನ ಆಗುತ್ತೆ. ಯಾವ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ನ ಸಿಲುಕ್ಸಕ್ಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಕರ್ನಾಟಕದ ವಿರೋಧ ಪಕ್ಷಗಳಿದ್ದಾವೆ ಅನ್ನೋದು ಪ್ರತಿದಿನ ಸಾಬೀತಾಗ್ತಾನೆ ಹೋಗ್ತಾ ಇದೆ.
ಒಂದೇ ಒಂದು ವಿಷಯದಲ್ಲೂ ಕೂಡ ನೀವು ಹಿಂಗೆ ಅಂತ ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಇವಾಗ ಹೊಸ ಒಂದು ಬಾಂಬ್ ಹಾಕಿದರೆ ಅದು ಎಷ್ಟು ತೆಳುವಾದ ವಿಚಾರ ತಂದಿದ್ದಾರೆ ಅಂತಂದರೆ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅಂತ. ಈಗ ನಮ್ಮಲ್ಲೇ ಕೇಳ್ಕೊಳ್ಳೋದೇನು ಅಂತಂದರೆ, ಆಗ ಯಾವಾಗ 1988ರಲ್ಲಿ ರಾಮಕೃಷ್ಣ ಹೆಗಡೆ ವಿರುದ್ಧ ಆರೋಪ ಮಾಡಿದ ನಂತರ ಅವ್ರ ತಂದೆಯವರು ಆರೋಪ ಮಾಡಿದ್ರು ದೇವೇಗೌಡರು, ಆ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅದನ್ನು ಸಾಬೀತು ಮಾಡಿದ್ರಲ್ಲ, ಪ್ರೂಫ್ ತಂದುಬಿಟ್ಟು, ಆ ಥರ ಪ್ರೂಫ್ನ ಈಗ HD ಕುಮಾರಸ್ವಾಮಿ ಅವರು ತರಬೇಕಿಲ್ಲ ಅಂತಂದರೆ ಅವರ ಕ್ರೆಡಿಬಿಲಿಟಿಗೆ ಧಕ್ಕೆ ಬರುತ್ತೆ. ಕುಮಾರಸ್ವಾಮಿ ಅವರಿಗೆ ಈ ಥರದ್ದು ಮಾತಾಡೋದು ಹಳೆ ಚಾಳಿ, ಇದನ್ನು ನಾವು ಸಹಿಸಲ್ಲ, ಇವರಿಗೆ ಕುಮಾರಸ್ವಾಮಿ ಅವರಿಗೆ ಇದೇ ಕೆಲಸ, ಬೆಳಿಗ್ಗೆ ಸಾಯಂಕಾಲ ಇದೆ ಅಂತ ಹೇಳ್ತಕ್ಕಂಥ ಮಾತಿಗೆ ಪುಷ್ಟಿ ಕೊಡ್ದಂಗಾಗತ್ತೆ. ಕುಮಾರಸ್ವಾಮಿ ಅವರು ಕೂಡ ತಮ್ಮ ನೈತಿಕತೆ ಉಳಿಸ್ಕೋಬೇಕು ಅಂತಂದರೆ ಫೋನ್ ಕದ್ದಾಲಿಕೆ ಮಾಡಿದ ವಿಚಾರವಾಗಿ ಅವರು ಕೂಡ ದಾಖಲೆಗಳನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ HD ಕುಮಾರಸ್ವಾಮಿ ಅವರು ಒಂಥರ ಜೋಕರ್ ಥರ ಆಗ್ಬಿಡ್ತಾರೆ. ಇದ್ದಿದ್ದರಲ್ಲಿ ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಗಟ್ಟಿದನಿ, ಇದ್ದಿದ್ದರಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯಿಂದ ಜವಾಬ್ದಾರಿಯನ್ನು ಉಳಿಸ್ಕೋಬೇಕು ಅನ್ನೋದಿದ್ರೆ HD ಕುಮಾರಸ್ವಾಮಿ ಅವರು ತಾವು ಮಾಡಿದ ಆರೋಪವನ್ನು ಗಟ್ಟಿ ಮಾಡಬೇಕು. ಅದೇ ರೀತಿಯಲ್ಲಿ ತಮ್ಮ ನೈತಿಕತೆಯನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯವರು ನಡ್ಕೊಬೇಕಾಗತ್ತೆ. ಈ ರೀತಿ ನಾವು ರಾಜಕಾರಣಿಗಳನ್ನು ನಿರೀಕ್ಷೆ ಮಾಡ್ಬೋದಾ? ಅದಕ್ಕೆ ಉತ್ತರವನ್ನು ನೀವೇ ಕೊಡಬೇಕು. ಧನ್ಯವಾದಗಳು.